ನಂಗೆ ಕುತೂಹಲ ಇದ್ದಿದ್ದು ಮೋದಿ ಬರೀ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಗಿಲ್ಟಿಕ್ಸ್ ಮಾತಾಡ್ತಾರೆ ನಿಮ್ಮ ಹತ್ರ? ನನ್ನ ಹತ್ರ ಯಾವ್ದು ಪಾಲಿಟಿಕ್ಸು ಆಸೆ ಇದೆ ಅವ್ರಿಗೆ, ಏನೋ ಒಂದು 2-3 ಕ್ರಾಸ್ ಕ್ವಶನ್ ಕೇಳ್ತಾರೆ. ಏನಂತ ಅಂದರೆ ಇಂಡೈರೆಕ್ಟಾಗಿ ಅವೆಲ್ಲ ಚರ್ಚೆ ಬೇಡ ಈಗ. ಎಸ್, GBAಗೆ ಸಂಬಂಧಪಟ್ಟಂತೆ, ಬೆಂಗಳೂರು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಸ್ ತಗೊಳ್ಳೋಣ. ರಮೇಶ್, ಒಂದು ಪಾಲಿಕೆಯನ್ನು ನೀವು ಡಿವೈಡ್ ಮಾಡಿ 5 ಮಾಡಿಬಿಟ್ಟು GBA ಅಂತ ಮಾಡಿದಿರಿ. ಈಗ ದೆಹಲಿ ಸೇರಿದಂತೆ ಕೆಲ ಮಹಾನಗರಗಳಲ್ಲಿ ಇದೆಲ್ಲ ವಿಭಜನೆ ಮಾಡಿ ಸಕ್ಸಸ್ ಆಗಿಲ್ಲ. ಆದರೆ ನೀವು ಬೆಂಗಳೂರಲ್ಲಿ ಇದನ್ನು ಸಕ್ಸಸ್ ಮಾಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಸೊ ಅಲ್ಲಿರುವಂಥ ಅಧ್ಯಯನಗಳನ್ನು ಮಾಡಿ ಓವರ್ಕಮ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬೆಂಗಳೂರಲ್ಲಿ? ಇಟ್ ಈಸ್ ಎ ಪೊಲಿಟಿಕಲ್ ಆನ್ಸರ್. ಅದು ಪ್ರಾಬ್ಲಮ್, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಅದು ಡೆಲ್ಲಿಲೂ ಸಕ್ಸಸ್ ಆಗ್ತಿರಲಿಲ್ಲ ಅಂತ ಹೇಳೋದು ಸರ್. ಡೆಲ್ಲಿಲೂ ಸಕ್ತಿಲ್ಲ. ಅವ್ರು ಇಂಟರ್ನಲ್ ಒಬ್ಬೊಬ್ಬರು ಜಗಳ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಇಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು GB ಅಂತ ಇಟ್ಟಿದ್ದೀವಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಈಗ ನನ್ನ ರೋಡ್ ಅಂತ ಹೇಳ್ತಾ ಇದ್ದೀನಿ, ಟನಲ್ ಅಂತ ಹೇಳ್ತಾ ಇದ್ದೀನಿ, ಫ್ಲೈಓವರ್ ಅಂತ. ಅದು 5 ಕಾರ್ಪೊರೇಷನ್ಗೂ ಬರ್ಬೋದು, 3 ಕಾರ್ಪೊರೇಷನ್ ಬರ್ಬೋದು, 2 ಕಾರ್ಪೊರೇಷನ್. ಅವೆಲ್ಲ ಸರ್ಕಾರ ಫಂಡ್ ಮಾಡ್ತದೆ. ಅದಕ್ಕೆ ಗೌರ್ಮೆಂಟ್ ವಿಲ್ ಫಂಡ್. ಈಗ ಮಹದೇವಪುರ ಏರಿಯಾ ಇದೆ, ಹೈಯೆಸ್ಟ್ ರೆವಿನ್ಯೂ ಏರಿಯಾ. ಈಗ ಅದು ಹೈಯೆಸ್ಟ್ ರೆವಿನ್ಯೂ, ರೆವಿನ್ಯೂ ಅಂದರೆ ಟ್ಯಾಕ್ಸ್ ಜಾಸ್ತಿ ಅಲ್ಲಿ ಬರ್ತದೆ. ಬೇರೆ ಇನ್ನೊಂದು ಏರಿಯಾ ಈ ಕಡೆ ಇರೋದೆಲ್ಲ ಕಡಿಮೆ ಏರಿಯಾ. 74th ಅಮೆಂಡ್ಮೆಂಟ್ ಪ್ರಕಾರ ನಾವು ಆ ದುಡ್ಡನ್ನ ಈ ಕಡೆ ಉಪಯೋಗಿಸೋಕ್ಕಾಗಲ್ಲ. ಈಗ ಕಾರ್ಪೊರೇಷನ್ ಈಗಿದ್ದಾಗ ಆ ದುಡ್ಡು ತೆಗೆದ್ಬಿಟ್ಟು ಈ ಕಡೆಗೆ ಹಾಕ್ಬಿಡ್ತಿದ್ದೋ ನಾವು. ಕರೆಕ್ಟ್. ಯಲಹಂಕಕ್ಕೆ ಹಾಕ್ಬಿಡ್ತಿದ್ದೋ, ಕೆಂಗೇರಿಗೆ ಹಾಕ್ಬಿಡ್ತಿದ್ದೋ, ಇನ್ನೊಂದು ಕಡೆಗೆ ಹಾಕ್ಬಿಡ್ತಿದ್ದೋ. ಈಗ ಹಂಗೆ ಒಂದೇ ಇದ್ದಾಗ ಮಾಡ್ಬೋದು. ಈಗ ಹಂಗೆ ಮಾಡೋಕ್ಕಾಗಲ್ಲ. ಅಂಥ ಬಡ ಕಾರ್ಪೊರೇಷನ್ಗೆ, ಆದಾಯ ಕಡಿಮೆ ಇರೋ ಕಾರ್ಪೊರೇಷನ್ಗೆ ಗೌರ್ಮೆಂಟ್ ವಿಲ್ ಹೆಲ್ಪ್ ದಮ್. ಸೊ ಇಂಥ ಪ್ರಾಜೆಕ್ಟ್ಗಳಿಗೆ 2 ಕಾರ್ಪೊರೇಷನ್ನು ಸೇರಿಸಿ 3 ಕಾರ್ಪೊರೇಷನ್ ಸೇರಿದಾಗ ಸರ್ಕಾರ ಅವ್ರಿಗೆ ಸಹಾಯ ಮಾಡ್ತದೆ. ಸರ್ಕಾರ ಅನುದಾನ, ಅದಕ್ಕೊಂದು ಕಮಿಷನ್ ಅಂತ ಇದೆ, ಫೈನಾನ್ಷಿಯಲ್ ಕಮಿಷನ್ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ. ದಟ್ ವಿಲ್ ಟೇಕ್ ಕೇರ್ ಆಫ್ ದಟ್ ವಿಲ್ ಹೆಲ್ಪ್ ದೆಮ್, ಗೈಡ್ ದೆಮ್. ಒಂದು ಉದ್ಯೋಗಕ್ಕಿರ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇರ್ಬೋದು, ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಇರ್ಬೋದು, ಅದಕ್ಕೆಲ್ಲ ಮೇಲ್ಗಡೆ ಒಂದು ಮಾನಿಟರ್ ಮಾಡಿ ಒಂದು ಯೂನಿಫಾರ್ಮಿಟಿ ತರ್ತದೆ. ಇದರದ್ದು ಪಾರ್ಟಾ ಸರ್ ಅದು? ಬಿಡದಿಯಲ್ಲಿ ಟೌನ್ಶಿಪ್ಪು 9,000 ಎಕರೆ. ಅದು ನೋಡಿ, ಅದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ದು. ಒಳ್ಳೆ ಉದ್ದೇಶದಿಂದನೇ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದೊಂದು 5-6 ಕಡೆ ಅವರು ಮಾಡಿದ್ದಾರೆ. ಅದನ್ನು ಮಾಡಿದ್ರು. ಉಗ್ರ ಹೋರಾಟ ಮಾಡ್ತಿದ್ದಾರೆ. ನೋಡಿ, ಅವರು ಪಾಪ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ಪಾಲಿಟಿಕ್ಸ್. ಅದು ನೋಡಿ, ಇಲ್ಲದ ನನ್ನ ಹತ್ರ ಇದೆ ಆ ಪೇಪರು. ನಂದಗುಡಿಗೆ 18,000 ಎಕರೆ ಮಾಡಿದ್ರು, ಬಿಡದಿಗೆ 9,600 ಎಕರೆ ಮಾಡಿದ್ರು, ಸೋಲೂರ್ಗೆ 12,000 ಎಕರೆ, ಸಾತ್ತೂರ್ಗೆ 16,000 ಎಕರೆ, ಇವೆಲ್ಲ ಮಾಡಿದ್ರು ಅವರು. ಕಸ್ಬಾಗೆ ರಾಮನಗರದಲ್ಲಿ 4,000 ಮಾಡಿದ್ರು. ಮಾಡಿ ಅವರು ನೋಟಿಫಿಕೇಶನ್ ಮಾಡಿದ್ರು. ಮಾಡಿಬಿಟ್ಟು DLFಗೆ ಕೊಟ್ಟರು. ಓಕೆ DLF ಕೊಟ್ಟರು. ಅವರೇ ಮನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ, ನಾನು 40% ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಇಲ್ಲಾಂದ್ರೆ ಜೀವೋ ಇದೆ, 8,000 ಅಡಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಹೇಳಿದೆ. ಆವತ್ತು 22 ಲಕ್ಷ ರೂಪಾಯಿ ಕೊಡೋದು ಅಂತ ತೀರ್ಮಾನ ಮಾಡಿದ್ರು. DLFಗೂ ಕೊಟ್ಬಿಟ್ರು ಜಾಗನ. DLF ಅವರು ಡೆಪಾಸಿಟು ಕಟ್ಬಿಟ್ರು ದುಡ್ಡನ್ನ. 400-500 ಕೋಟಿ ರೂಪಾಯಿ ಡೆಪಾಸಿಟ್ ಕಟ್ಟರು. ಇದ್ದಕ್ಕಿದ್ದಂಗೆ ಅದು ಅವರು ವಯಬಲ್ ಆಗೋದಿಲ್ಲ ಅಂತ ವಾಪಸ್ ಹೊರಟೋದ್ರು. ಇವತ್ತವರೆಗೂ ಅವರು ನೋಟಿಫೈ ಮಾಡಲಿಲ್ಲ, ವಿಡ್ರಾ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅರ್ಧಕ್ಕೆ ನಿಂತಿದ್ದ ಪ್ರೊಸೆಸ್ ನೀವು ಮುಂದೆ ತಗೊಂಡು ಹೋಗ್ತಾ ಇವತ್ತವರೆಗೂ ಅವರು ಮಾಡಲಿಲ್ಲ. ಅದಕ್ಕೆ ಈಗ ಬೆಂಗಳೂರಿಗೆ 1,40,00,000 ಜನ ನಿಲ್ಲಿಸ್ಬೇಕು. ಯಾಕೆ ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ? ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ, ಉದ್ಯೋಗಕ್ಕೆ ಬರ್ತಾ ಇದ್ದಾರೆ. ಇದು ಬಿಟ್ಟರೆ ಏನಕ್ಕೆ ಬರ್ತಾ ಇಲ್ಲ ಜನ? ಉದ್ಯೋಗಕ್ಕೆ ಮೇಜರ್, ವಿದ್ಯಾಭ್ಯಾಸಕ್ಕೂ ಬರ್ತಾ ಇದ್ದಾರೆ, ಎರಡಕ್ಕೂ ಬರ್ತಾ ಇದ್ದಾರೆ. ನಾನು ಬಂದವ ವಿದ್ಯಾಭ್ಯಾಸಕ್ಕೆ ಬಂದವ, ನಾನು ವಾಪಸ್ ಹೋಗಲೇ ಇಲ್ಲ ನಮ್ಮೂರಿಗೆ. ಸೊ ಇವೆರಡಕ್ಕೆ ಬರ್ತಾ ಇದ್ದಾರೆ. ಸೊ ಬೆಂಗಳೂರಿಗೆ ಈ ಮೊದಲೆಲ್ಲ ಈ ನಮ್ಮ ಯಲಹಂಕ, ಕೆಂಗೇರಿ ಇವೆಲ್ಲ ಸ್ಯಾಟಲೈಟ್ ಟೌನ್ಸ್ ಅಂತ ಮಾಡಿದ್ರು. ಸೊ ಆ ದೃಷ್ಟಿಯಿಂದ ಅವ್ರು ಮಾಡಿದ್ರು. ಮಾಡಿಬಿಟ್ಟು ಅವ್ರ ಕಾಲದಲ್ಲಿ ಅದನ್ನು ವಜಾ ಮಾಡ್ಬೋದಾಯ್ತಲ್ಲ, ಅವರು ವಜಾ ಮಾಡಲಿಲ್ಲ. ಈಗ ನೀವು ಅಷ್ಟೆಲ್ಲ ಮಾತಾಡ್ತಾರಲ್ಲ, ಬಿಡದಿ ಟೌನ್ಶಿಪ್ಪು ಪಕ್ಕದಲ್ಲಿ ಇಂಡಸ್ಟ್ರೀಸ್ಗೆ ಸುಮಾರು 5,000 ಎಕರೆ ಅಕ್ವಿಷನ್ ಮಾಡಿದ್ರು. ಆರವಳ್ಳಿಲಿ ಮಾಡಿದ್ರು. ಅದೆಲ್ಲ ರಾಮನಗರ ಕ್ಷೇತ್ರಕ್ಕೆ ಬರ್ತದೆ, ವಿಧಾನಸಭಾ ಕ್ಷೇತ್ರಕ್ಕೆ. ಯಾಕೆ ಮಾಡಿದ್ರು ಅವರು? ಬರೀ 6 ಲಕ್ಷ ಕೊಟ್ಟರು. ಕುಮಾರಸ್ವಾಮಿ, ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಯಾರು ಇದ್ದು ಅಂತ ನನ್ನ ಇಲ್ಲಿ ಪಟ್ಟಿ ಇದೆ ಇಲ್ಲಿ ನಂತರ. ಬರೀ 6 ಲಕ್ಷ ಕೊಟ್ಟರು. ಈಗ ಲಾಸ್ಟಲ್ಲಿ ಈ 9,000 ಎಕರೆ ಏನು ನೋಟಿಫಿಕೇಶನ್ ಮಾಡಿದರು, ಈಗ ಗಲಾಟೆ ನಡೀತಾ ಇದೆಯಲ್ಲ, ಅದರಲ್ಲಿ 9,000 ಎಕರೆಯಲ್ಲಿ 900 ಎಕರೆ BJP ಗೌರ್ಮೆಂಟಲ್ಲಿ ನೋಟಿಫೈ ಮಾಡಿದ್ರು.
ಇಂಡಸ್ಟ್ರೀಸ್ಗೆ. ಈಗ Okay, okay. ಜಸ್ಟ್ 1 ವರ್ಷದಿಂದ ಈಚೆಗೆ ನಮ್ಮ ಸರ್ಕಾರ ಬರೋದು ಒಂದು ವರ್ಷದಿಂದ 85 ಲಕ್ಷದಿಂದ 1 ಕೋಟಿ ರೂಪಾಯಿಗೆ ದುಡ್ಡು ಕೊಟ್ಟರು. ಆಗ ಯಾರು ಮಾತಾಡಲಿಲ್ಲ. ಇದೇ ಬೊಮ್ಮಾಯಿ ಗೌರ್ಮೆಂಟ್ ಇತ್ತು, ಅಲ್ಲ ಅವಾಗ ರೈತರು ವಿರೋಧನೂ ಮಾಡಲಿಲ್ವಾ? ಯಾರು ಮಾಡಿಲ್ಲ. ಮತ್ತು ಈಗ ಯಾಕಿದೆ ರೈತರ ವಿರೋಧ? ಈಗ ಡಿ ಕೆ ಶಿವಕುಮಾರ್ಗೆ ಹೆಸರು ಬಂದ್ಬಿಡ್ತದಲ್ಲ, ಕಾಂಗ್ರೆಸ್ಗೆ ಹೆಸರು ಬಂದ್ಬಿಡ್ತದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.